ಜೈ ಶ್ರೀರಾಮ್ ಶೃಂಗೇರಿ ಸಿರಿ ಚಾನಲ್ಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ಕಳಲೆಯ ಬಿಳಿ ಸಾಂಬಾರ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಮಳೆಗಾಲದಲ್ಲಿ ಮಾತ್ರ ಸಿಗುವ ವಿಶೇಷವಾದ ತರಕಾರಿಗಳಲ್ಲಿ ಒಂದು ಕಳಲೆ ಅಥವಾ ಬಿದಿರಿನ ಚಿಗುರು. ಮಳೆಗಾಲದ ಪ್ರಾರಂಭದಲ್ಲಿ ಬಿದಿರಿನ ಬುಡದಲ್ಲಿ ಚಿಗುರುಗಳು ನೆಲದಿಂದ ಮೇಲಕ್ಕೆ ಬರುತ್ತೆ. ಅದನ್ನ ಕಳಲೆ ಅಂತ ಕರೀತಾರೆ. ಅದು ಸ್ವಲ್ಪ ಎತ್ತರಕ್ಕೆ ಬಂದ ಮೇಲೆ ಮೇಲಿನ ಮೃದುವಾದ ಭಾಗವನ್ನ ಮಾತ್ರ ಕಟ್ ಮಾಡಿ ಅಡಿಗೆಗೆ ಬಳಸಬಹುದು. ವಿಡಿಯೋದಲ್ಲಿ ತೋರಿಸಿದ ಹಾಗೆ ಕಳಲೆಯ ಸಿಪ್ಪೆಯನ್ನೆಲ್ಲ ಸುಲಿಬೇಕು. ಆ ಸಿಪ್ಪೆನ ದನಗಳಿಗೆ ಸಿಗದೇ ಇರೋ ಹಾಗೆ ಬಿಸಾಡ್ಬೇಕು. ಕಳಲೆಯ ಪ್ರತಿಯೊಂದು ಗಣ್ಣಲ್ಲೂ ಗಟ್ಟಿಯಾದ ಭಾಗವನ್ನು ತೆಗೆದು ಮೃದುವಾದ ಭಾಗವನ್ನು ಮಾತ್ರ ಯೂಸ್ ಮಾಡಬೇಕು. ಬೆಂಗಳೂರಲ್ಲಿ ಇರೋರು ಕಳಲೆ ಸಿಕ್ತಿಲ್ಲ ಅಂತ ಮಿಸ್ ಮಾಡ್ಕೊಳ್ತಾ ಇದ್ರೆ ನ್ಯೂ ಮಂಗಳೂರು ಸ್ಟೋರ್ ಅಂತ ಇದೆ, ಅಲ್ಲಿ ಸಿಗತ್ತೆ. ನಾನು ಕೂಡ ಅಲ್ಲಿಂದನೇ ತಂದಿರೋದು. ಕಳಲೆ ತುಂಬಾ ಅಪರೂಪದ ತರಕಾರಿ, ವರ್ಷ ಪೂರ್ತಿ ಸಿಗೋದಿಲ್ಲ. ಆದ್ರೆ ಆರೋಗ್ಯದ ದೃಷ್ಟಿಯಿಂದ ವರ್ಷಕ್ಕೊಂದ್ಸತಿ ಯಾರು ತಿನ್ಬೇಕು ಅಂತ ಹೇಳ್ತಾರೆ. ಹೆಚ್ಚಿರೋ ಕಳಲೆನ ಕನಿಷ್ಠ ಪಕ್ಷ 2 ದಿನ ಆರು ನೀರಿಗೆ ಹಾಕಿಡ್ಬೇಕು. ಹಾಗೆ ಪ್ರತಿದಿನ ನೀರ್ನ ಬದಲಾಯಿಸ್ತಾ ಇರ್ಬೇಕು. ಕಳಲೆ ಸಾಂಬಾರ್ಗೆ ನಾನು ಮೊದಲನೇದಾಗಿ 2 ಚಮಚದಷ್ಟು ತೊಗರಿ ಬೇಳೆನ ತಗೊಂಡಿದ್ದೀನಿ. ಇದಕ್ಕೆ ನೀರ್ ಹಾಕಿ 10 ನಿಮಿಷಗಳ ಕಾಲ ನೆನೆಸಿಟ್ಕೊಳ್ತಾ ಇದ್ದೀನಿ. ನೆನೆಸಿಟ್ಟಿರುವಂತ ತೊಗರಿ ಬೇಳೆನ ಕುಕ್ಕರ್ ಅಲ್ಲಿ 4 ರಿಂದ 5 ವಿಷಲ್ ಕೂಗಿಸ್ಕೊಳ್ಬೇಕು. ಕುಕ್ಕರ್ ಅಲ್ಲಿ ತೊಗರಿ ಬೇಳೆ ಜೊತೆ ಸ್ವಲ್ಪ ಅಡಿಗೆ ಎಣ್ಣೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಕುಕ್ಕರ್ ಅಲ್ಲಿ ಬೇಯಿಸಿರುವಂತಹ ಬೇಳೆ ಜೊತೆಗೆ ಹೆಚ್ಚಿರುವಂತಹ ಕಳಲೆನ ತೊಳೆದ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ಈಗಾಗ್ಲೇ ಹೇಳಿದ ಹಾಗೆ ಕಳಲೆನ 2 ದಿನಕ್ಕೂ ಮುಂಚೆನೆ ಹೆಚ್ಚಿ ನೀರಿಗೆ ಹಾಕಿ ಇಟ್ಕೊಂಡಿದ್ದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ 2 ವಿಷಲ್ ಕೂಗಿಸ್ಕೊಳ್ಬೇಕು. ಒಂದು ಬಾಣ್ಲಿಗೆ 2 ಚಮಚದಷ್ಟು ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಮೆಂತ್ಯ. ಖಾರಕ್ಕೋಸ್ಕರ ನಾನು ಇಲ್ಲಿ ಜೀರಿಗೆ ಮೆಣಸನ್ನ ಹಾಕೊಳ್ತಾ ಇದ್ದೀನಿ. ಇಲ್ಲ ಅಂದ್ರೆ ನೀವು ಹಸಿ ಮೆಣಸು ಕೂಡ ಹಾಕೊಳ್ಬಹುದು. 1/4 ಚಮಚದಷ್ಟು ಅರಿಶಿಣದ ಪುಡಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಇದು ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ಒಳ್ಳೆ ರುಚಿ ಕೊಡುತ್ತೆ. ಮಸಾಲೆ ಎಲ್ಲವನ್ನು ಹುರ್ಕೊಂಡು ಕೊನೆಯದಾಗಿ 1/2 ಚಮಚದಷ್ಟು ಕೊತ್ತಂಬರಿ ಬೀಜನ ಹಾಕಿ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ 1/2 ಕಪ್ ಅಷ್ಟು ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ. ಈಗಾಗ್ಲೇ ಹುರಿದಿಟ್ಕೊಂಡಿರುವಂತ ಮಸಾಲೆನ ತಣದ ಮೇಲೆ ಕಾಯಿ ತುರಿ ಜೊತೆ ಹಾಕಿ ನುಣ್ಣಗೆ ತಿರ್ಸ್ಕೊಳ್ಬೇಕು. ಕುಕ್ಕರಲ್ಲಿ ಬೇಯಿಸಿರುವಂತ ಕಳಲೆ ಮತ್ತು ಬೇಳೆನ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಕೊದಿಸ್ಕೊಳ್ತಾ ಇದ್ದೀನಿ. ಕೊದಿತಾ ಇರುವಾಗ್ಲೇ ರುಬ್ಬಿರುವಂತ ಮಸಾಲೆನ ಹಾಕೊಳ್ತಾ ಇದ್ದೀನಿ. ನನ್ಗಂತೂ ಕಳಲೆಯ ಬಿಳಿ ಸಾಂಬಾರ್ ಅಂದ್ರೆ ತುಂಬಾನೇ ಇಷ್ಟ. ಕಳಲೆದೇ ಒಂದು ಪರಿಮಳ ಹಾಗೆ ಒಂದು ರುಚಿ ಇರುತ್ತೆ. ಅದನ್ನ ನಮ್ಮ ಮಲ್ನಾಡಿಗರು ಮಿಸ್ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಸಾಂಬಾರ್ ಚೆನ್ನಾಗಿ ಕೊದಿತಾ ಇದೆ. ಕೊನೆಯದಾಗಿ ಲಿಂಬೆಹಣ್ಣಿನ ರಸನ ಹಾಕಿ ಸ್ಟವ್ನ ಆಫ್ ಮಾಡ್ಕೊಳ್ಬೇಕು. ಲಿಂಬೆಹಣ್ಣಿನ ರಸ ಹಾಕಿದ್ಮೇಲೆ ಸಾಂಬಾರ್ನ ಜಾಸ್ತಿ ಕೊದಿಸ್ಬಾರ್ದು, ಲಿಂಬೆಹಣ್ಣಿನ ಸ್ಮೆಲ್ ಹೋಗುತ್ತೆ. ಕೊನೆಯದಾಗಿ ಒಗ್ಗರಣೆ ಮಾಡ್ಕೊಳ್ಳೋಕೆ 2 ಚಮಚದಷ್ಟು ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಸಾಸಿವೆ, 1/4 ಚಮಚದಷ್ಟು ಅರಿಶಿಣದ ಪುಡಿ, ಒಗ್ಗರಣೆನ ಸಾಂಬಾರ್ಗೆ ಹಾಕೊಳ್ತಾ ಇದ್ದೀನಿ. ಮಲೆನಾಡಿನ ವಿಶೇಷ ರುಚಿಯಾದಂತಹ ಕಳಲೆಯ ಬಿಳಿ ಸಾಂಬಾರ್ ರೆಡಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.